ರಾಜ್ಯ ರಾಜಕೀಯದಲ್ಲಿ ಗಣತಿಯ ಗದಾ ಯುದ್ಧ ನೋಡಿ. ಹೊಸ ಜಾತಿ ಸೇರ್ಪಡೆ ವಿರುದ್ಧ ರೋಷ ಆವೇಶ ಬಿಜೆಪಿಯಿಂದ. ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಸಿಡಿದೆದ್ದಿದ್ದಾರೆ. ಲಿಂಗಾಯತ ಕ್ರಿಶ್ಚಿಯನ್ ಸೇರ್ಪಡೆಗೆ ಭಾರೀ ವಿರೋಧ ವ್ಯಕ್ತವಾಗ್ತಾ ಇದೆ. ಯಡಿಯೂರಪ್ಪ ನೇತೃತ್ವದಲ್ಲಿ ಪಾಂಚಜನ್ಯ ಮೊಳಗಿದೆ ಸರ್ಕಾರದ ಈ ನಡೆಯ ವಿರುದ್ಧ. ಸರ್ಕಾರ ಯಾವಾಗ ಜಾತಿಗಳ ಮುಂದೆ ಕ್ರಿಶ್ಚಿಯನ್ ಅಂತೇಳಿ ಸೇರ್ಪಡೆಯನ್ನ ಮಾಡ್ತು, ಇದನ್ನ ಖಂಡಿಸಿ ಈಗ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಈ ಸರ್ಕಾರದ ವಿರುದ್ಧ ಪಾಂಚಜನ್ಯ ಮೊಳಗಿದೆ. ಆಕ್ರೋಶದ ಜ್ವಾಲೆ ಈಗ ರಾಜ್ಯದಲ್ಲಿ ಹೊತ್ತಿಕೊಂಡಿದೆ. ಲಿಂಗಾಯತ ಕ್ರಿಶ್ಚಿಯನ್ ಅನ್ನೋ ಉಪಜಾತಿಯ ನಾಮಕರಣದ ವಿರುದ್ಧ, ಸರ್ಕಾರದ ಈ ನಡೆಯ ವಿರುದ್ಧ ಯಡಿಯೂರಪ್ಪ ಸೇರಿದಂತೆ ಲಿಂಗಾಯತ ಮುಖಂಡರು ಈಗ ಸಿಡಿದೆದ್ದಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಗಣತಿಯ ಗದಾ ಯುದ್ಧವನ್ನ ಶುರು ಮಾಡಿದ್ದಾರೆ. ಹೊಸ ಜಾತಿಯ ಸೇರ್ಪಡೆ ವಿಚಾರವಾಗಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ಬಿಜೆಪಿಯ ಲಿಂಗಾಯತ ಮುಖಂಡರುಗಳು. ಲಿಂಗಾಯತ ಕ್ರಿಶ್ಚಿಯನ್ ಹೊಸ ಜಾತಿಯ ಸೇರ್ಪಡೆಯ ವಿಚಾರ ಈಗ ಬಿಜೆಪಿ ಪಾಳೆಯದಲ್ಲಿ ಲಿಂಗಾಯತ ಮುಖಂಡರು ಸರ್ಕಾರದ ವಿರುದ್ಧ, ಸಿದ್ದರಾಮಯ್ಯ ವಿರುದ್ಧ ಈಗ ಪಾಂಚಜನ್ಯವನ್ನೇ ಮೊಳಗಿಸಿದ್ದಾರೆ. ಲಿಂಗಾಯತ ಕ್ರಿಶ್ಚಿಯನ್ ಸೇರ್ಪಡೆಗೆ ತೀವ್ರ ವಿರೋಧವನ್ನ ಯಡಿಯೂರಪ್ಪ ನೇತೃತ್ವದ ಲಿಂಗಾಯತ ನಾಯಕರ ಸಭೆಯಲ್ಲಿ ಸಮುದಾಯದ ಮುಂದಿನ ನಡೆಯ ಬಗ್ಗೆ ಸಮಾಲೋಚನೆಯನ್ನ ಮಾಡ್ತಾ ಇದ್ದಾರೆ. ಸಮುದಾಯದಿಂದ ಏಕರೂಪ ಹೇಳಿಕೆಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇರುವಂತಹ ಮಹತ್ವದ ಸಭೆ. ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರ್, ಬಿವೈ ವಿಜೇಂದ್ರ ಇವರೆಲ್ಲರೂ ಸೇರಿದಂತೆ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ. ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ದಾರೆ. ಬನ್ನಿ ನೋಡೋಣ. ಮಾಡ್ತೀವಿ. ಎಲ್ಲಿದೆ ಸಂವಿಧಾನ ವಿರೋಧಿ ನಿರ್ಣಯಗಳನ್ನು ಮಾಡಿಕೊಂಡೇ ಬಂದಿದ್ದಾರೆ. ಇದು ಒಂದು ಭಾಗ. ಇದನ್ನ ನಾವು ಖಂಡಿಸ್ತೇವೆ. ಇದನ್ನ ಈಗಾಗಲೇ ಬಹಳಷ್ಟು ಜಗದ್ಗುರುಗಳು ಎಲ್ಲ ಹೇಳಿದ್ದಾರೆ. ಬಹಳಷ್ಟು ಲೋಪದೋಷಗಳಿದ್ದಾವೆ, ಈ ಲೋಪದೋಷಗಳನ್ನು ಸರಿಪಡಿಸಬೇಕು ಅನ್ನುವಂಥದ್ದು ಹೇಳಿದ್ದಾರೆ. ಮತ್ತೆ ವೀರಶೈವ ಲಿಂಗಾಯತರನ್ನ ಒಡೆಯುವಂತ ಕೆಲಸ 2013-14ರಿಂದ ನಿರಂತರವಾಗಿ ಸಿದ್ದರಾಮಯ್ಯ ಮಾಡಿಕೊಂಡು ಬಂದಿದ್ದಾರೆ. ವೀರಶೈವ ಲಿಂಗಾಯತ ಜನ ಜಾಗೃತರಾಗಿದ್ದಾರೆ. ಇವರ ರಾಜಕೀಯ ಹುನ್ನಾರಕ್ಕೆ ವೀರಶೈವ ಲಿಂಗಾಯತರು ಬಲಿಯಾಗೋದಿಲ್ಲ. 2018ರಲ್ಲಿ ತಕ್ಕ ಪಾಠವನ್ನ ಇದೇ ಸಿದ್ದರಾಮಯ್ಯ ಅವರು ಕಳಿಸಿದ್ರು. ನಮ್ಮ ಸಮಾಜವನ್ನ, ಧರ್ಮವನ್ನ ಒಡೆಯುವಂತ ಕೆಲಸ ನಿಮ್ಮ ರಾಜಕೀಯ ಸಲುವಾಗಿ ಮಾಡಕೂಡದು ಅನ್ನುವಂತ ಸ್ಪಷ್ಟವಾಗಿ ವಿರೋಧವನ್ನ ಮಾಡಿದ್ದಾರೆ. ಈಗ ಮತ್ತೆ ಅದಕ್ಕೆ ಕೈ ಹಾಕ್ತಾ ಇದ್ದಾರೆ. ಆದ್ರಿಂದ ಸಮಾಜವನ್ನ ಒಗ್ಗೂಡಿಸಿ, ರಾಜ್ಯವನ್ನ ಒಗ್ಗೂಡಿಸಿ ಆಡಳಿತ ಮಾಡುವಂತ ಬಿಟ್ಟು ಸಮಾಜವನ್ನು ಒಡೆದು ತಮ್ಮ ರಾಜಕೀಯ ರೊಟ್ಟಿಯನ್ನು ಸುಟ್ಟುಕೊಳ್ಳುವಂತ ಈ ಆಡಳಿತ ಇದೆಯಲ್ಲ, ಇದು ಜನ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಾರಂತ ನಮ್ಗೆ ವಿಶ್ವಾಸ ಇದೆ. ಈಗ ಇದು ಎಲ್ಲ ವಿಚಾರಗಳಲ್ಲಿ ಚರ್ಚೆ ಆಗಿದೆ. ವಿವರವನ್ನು ನಮ್ಮ ರಾಜ್ಯ ಅಧ್ಯಕ್ಷರು ಕೊಡ್ತಾರೆ. ಏನು ಮುಖ್ಯವಾಗಿ ನಮ್ಮ ಈ ಎಲ್ಲ ಚರ್ಚೆ ಏನಂತಂದ್ರೆ, ಇಡೀ ಕರ್ನಾಟಕದ ಎಲ್ಲ ಸಮುದಾಯಗಳಲ್ಲಿ ಒಕ್ಕಟ್ಟಿರಬೇಕು. ವೀರಶೈವ ಲಿಂಗಾಯತರಲ್ಲೂ ಒಕ್ಕಟ್ಟಿರಬೇಕು, ಒಕ್ಕಲಿಗರಲ್ಲೂ ಇರಬೇಕು, ಬ್ರಾಹ್ಮಣರಲ್ಲೂ ಇರಬೇಕು, SC ST OBC ಎಲ್ಲದರಲ್ಲೂ ಒಕ್ಕಟ್ಟಿರಬೇಕು. ಈಗ ಕುರುಬ ಕ್ರಿಶ್ಚಿಯನ್ ಅಂತಂದ್ರೆ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಕುರುಬ ಕ್ರಿಶ್ಚಿಯನ್ ಪೀಠ ಆಗುತ್ತೆ. ಈಗ ಕಾಗಿನೆಲೆ ಪೀಠ ಹೊಂದಿದೆ. ಈಗ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಕುರುಬ ಕ್ರಿಶ್ಚಿಯನ್ ಪೀಠ ಆಗುತ್ತೆ. ಭೌತಿಕವಾಗಿ ಸಿದ್ದರಾಮಯ್ಯರು ಯಾರನ್ನೊಬ್ಬರು ನೇಮಿಸಬಹುದು, ಅಥವಾ ಯಾವ್ದೋ ಪಾದ್ರಿನ ತಂದು ಕುಂದರ್ಸಬಹುದು. ಸಮಾಜವನ್ನು ಎಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಇವರು? ಯಾವ ಕಡೆ ತಗೊಂಡು ಹೋಗ್ತಾ ಇದ್ದಾರೆ? ಏನಿದ್ರ ಅವಶ್ಯಕತೆ ಇದೆ? ಕೇಂದ್ರ ಸರ್ಕಾರ ಈಗಾಗಲೇ ಡಿಕ್ಲೇರ್ ಮಾಡಿದೆ, ನಾವು ಜಾತಿ ಗಣತಿಯನ್ನು ಮಾಡ್ತೀವಿ ಅಂತ. ಕೇಂದ್ರ ಸರ್ಕಾರ ಮಾಡೋದು ಅಧಿಕೃತವಾಗಿ ಮಾಡ್ತಾ ಇದೆ, ಇಡೀ ದೇಶದಲ್ಲಿ ಮಾಡ್ತಾ ಇದೆ. ಎರಡನೇದಾಗಿ ಇದು ಒಂದು ರೀತಿಯಲ್ಲಿ ಜನರ ಕಣ್ಣಿಗೆ ಮಣ್ಣು ಹಾಕುವಂತದ್ದು. 1.5 ಕೋಟಿ ಮನೆಗಳನ್ನ 15 ದಿವಸದಲ್ಲಿ ಮುಡ್ತಾರಂತೆ. ಮತ್ತು 60 ಪ್ರಶ್ನೆಗಳಿಗೆ ಒಂದೊಂದು ಮನೆಯಲ್ಲಿ ಉತ್ತರ ತಗೋಬೇಕು. ಅವರು ಹೇಳಿದ್ದಾರೆ 60 ಪ್ರಶ್ನೆಗಳಿಗೆ ಒಂದೊಂದು ಮನೆಯಲ್ಲಿ ಉತ್ತರ ತಗೋಬೇಕಾದ್ರೆ ಎಷ್ಟು ಸಮಯ ಬೇಕು? ಸಿದ್ದರಾಮಯ್ಯ ವಿರುದ್ಧ ಈಗ ಪಾಂಚಜನ್ಯವನ್ನೇ ಮೊಳಗಿಸಿದ್ದಾರೆ. ಲಿಂಗಾಯತ ಕ್ರಿಶ್ಚಿಯನ್ ಸೇರ್ಪಡೆಗೆ ತೀವ್ರ ವಿರೋಧವನ್ನ ಯಡಿಯೂರಪ್ಪ ನೇತೃತ್ವದ ಲಿಂಗಾಯತ ನಾಯಕರ ಸಭೆಯಲ್ಲಿ
ಸಮುದಾಯದ ಮುಂದಿನ ನಡೆಯ ಬಗ್ಗೆ ಸಮಾಲೋಚನೆಯನ್ನು ಮಾಡ್ತಾ ಇದ್ದಾರೆ. ಸಮುದಾಯದಿಂದ ಏಕರೂಪ ಹೇಳಿಕೆಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇರುವಂತಹ ಮಹತ್ವದ ಸಭೆ. ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರ್, ಬಿವೈ ವಿಜೇಂದ್ರ ಇವರೆಲ್ಲರೂ ಸೇರಿದಂತೆ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ. ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ದಾರೆ. ಬನ್ನಿ ನೋಡೋಣ. ಮಾಡ್ತೇವೆ. ಎಲ್ಲಿದೆ ಸಂವಿಧಾನ ವಿರೋಧಿ ನಿರ್ಣಯಗಳನ್ನು ಮಾಡಿಕೊಂಡೇ ಬಂದಿದ್ದಾರೆ. ಇದು ಒಂದು ಭಾಗ. ಇದನ್ನ ನಾವು ಖಂಡಿಸ್ತೇವೆ. ಇದನ್ನ ಈಗಾಗಲೇ ಬಹಳಷ್ಟು ಜಗದ್ಗುರುಗಳು ಎಲ್ಲ ಹೇಳಿದ್ದಾರೆ. ಬಹಳಷ್ಟು ಲೋಪದೋಷಗಳಿದ್ದಾವೆ, ಈ ಲೋಪದೋಷಗಳನ್ನು ಸರಿಪಡಿಸಬೇಕು ಅನ್ನುವಂಥದ್ದು ಹೇಳಿದ್ದಾರೆ. ಮತ್ತೆ ವೀರಶೈವ ಲಿಂಗಾಯತರನ್ನ ಒಡೆಯುವಂತ ಕೆಲಸ 2013-14ರಿಂದ ನಿರಂತರವಾಗಿ ಸಿದ್ದರಾಮಯ್ಯ ಮಾಡ್ಕೊಂಡು ಬಂದಿದ್ದಾರೆ. ವೀರಶೈವ ಲಿಂಗಾಯತ ಜನ ಜಾಗೃತರಾಗಿದ್ದಾರೆ. ಇವರ ರಾಜಕೀಯ ಹುನ್ನಾರಕ್ಕೆ ವೀರಶೈವ ಲಿಂಗಾಯತರು ಬಲಿಯಾಗೋದಿಲ್ಲ. 2018ರಲ್ಲಿ ತಕ್ಕ ಪಾಠವನ್ನ ಇದೇ ಸಿದ್ದರಾಮಯ್ಯ ಅವರು ಕಳಿಸಿದ್ರು. ನಮ್ಮ ಸಮಾಜವನ್ನ ಧರ್ಮವನ್ನ ಒಡೆಯುವಂತ ಕೆಲಸ ನಿಮ್ಮ ರಾಜಕೀಯ ಸಲುವಾಗಿ ಮಾಡಕೂಡದು ಅನ್ನುವಂತ ಸ್ಪಷ್ಟವಾಗಿ ವಿರೋಧವನ್ನ ಮಾಡಿದ್ದಾರೆ. ಈಗ ಮತ್ತೆ ಅದಕ್ಕೆ ಕೈ ಹಾಕ್ತಾ ಇದ್ದಾರೆ. ಆದ್ರಿಂದ ಸಮಾಜವನ್ನ ಒಗ್ಗೂಡಿಸಿ, ರಾಜ್ಯವನ್ನ ಒಗ್ಗೂಡಿಸಿ ಆಡಳಿತ ಮಾಡುವಂತ ಬಿಟ್ಟು ಸಮಾಜವನ್ನು ಒಡೆದು ತಮ್ಮ ರಾಜಕೀಯ ರೊಟ್ಟಿಯನ್ನು ಸುಟ್ಟುಕೊಳ್ಳುವಂತ ಈ ಆಡಳಿತ ಇದೆಯಲ್ಲ, ಇದು ಜನ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಾರಂತ ನಮ್ಗೆ ವಿಶ್ವಾಸ ಇದೆ. ಈಗ ಇದು ಎಲ್ಲ ವಿಚಾರಗಳಲ್ಲಿ ಚರ್ಚೆ ಆಗಿದೆ. ವಿವರವನ್ನು ನಮ್ಮ ರಾಜ್ಯ ಅಧ್ಯಕ್ಷರು ಕೊಡ್ತಾರೆ. ಏನು ಮುಖ್ಯವಾಗಿ ನಮ್ಮ ಈ ಎಲ್ಲ ಚರ್ಚೆ ಏನಂತಂದ್ರೆ, ಇಡೀ ಕರ್ನಾಟಕದ ಎಲ್ಲ ಸಮುದಾಯಗಳಲ್ಲಿ ಒಕ್ಕಟ್ಟಿರಬೇಕು. ವೀರಶೈವ ಲಿಂಗಾಯತರಲ್ಲೂ ಒಕ್ಕಟ್ಟಿರಬೇಕು, ಒಕ್ಕಲಿಗರಲ್ಲೂ ಇರಬೇಕು, ಬ್ರಾಹ್ಮಣರಲ್ಲೂ ಇರಬೇಕು, SC ST OBC ಎಲ್ಲದರಲ್ಲೂ ಒಕ್ಕಟ್ಟಿರಬೇಕು. ಈಗ ಕುರುಬ ಕ್ರಿಶ್ಚಿಯನ್ ಅಂತಂದ್ರೆ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಕುರುಬ ಕ್ರಿಶ್ಚಿಯನ್ ಪೀಠ ಆಗುತ್ತೆ. ಈಗ ಕಾಗಿನೆಲೆ ಪೀಠ ಒಂದಿದೆ. ಈಗ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಕುರುಬ ಕ್ರಿಶ್ಚಿಯನ್ ಪೀಠ ಆಗುತ್ತೆ. ಭೌತಿಕವಾಗಿ ಸಿದ್ದರಾಮಯ್ಯರು ಯಾರನ್ನೊಬ್ಬರು ನೇಮಿಸಬಹುದು, ಅಥವಾ ಯಾವ್ದೋ ಪಾದ್ರಿನ ತಂದು ಕುಂದರ್ಸಬಹುದು. ಸಮಾಜವನ್ನು ಎಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಇವರು? ಯಾವ ಕಡೆ ತಗೊಂಡು ಹೋಗ್ತಾ ಇದ್ದಾರೆ? ಏನಿದ್ರ ಅವಶ್ಯಕತೆ ಇದೆ? ಕೇಂದ್ರ ಸರ್ಕಾರ ಈಗಾಗಲೇ ಡಿಕ್ಲೇರ್ ಮಾಡಿದೆ, ನಾವು ಜಾತಿ ಗಣತಿಯನ್ನು ಮಾಡ್ತೀವಿ ಅಂತ. ಕೇಂದ್ರ ಸರ್ಕಾರ ಮಾಡೋದು ಅಧಿಕೃತವಾಗಿ ಮಾಡ್ತಾ ಇದೆ, ಇಡೀ ದೇಶದಲ್ಲಿ ಮಾಡ್ತಾ ಇದೆ. ಎರಡನೇದಾಗಿ ಇದು ಒಂದು ರೀತಿಯಲ್ಲಿ ಜನರ ಕಣ್ಣಿಗೆ ಮಣ್ಣು ಹಾಕುವಂತದ್ದು. 1.5 ಕೋಟಿ ಮನೆಗಳನ್ನ 15 ದಿವಸದಲ್ಲಿ ಮುಡ್ತಾರಂತೆ. ಮತ್ತು 60 ಪ್ರಶ್ನೆಗಳಿಗೆ ಒಂದೊಂದು ಮನೆಯಲ್ಲಿ ಉತ್ತರ ತಗೋಬೇಕು. ಅವರು ಹೇಳಿದ್ದಾರೆ 60 ಪ್ರಶ್ನೆಗಳಿಗೆ ಒಂದೊಂದು ಮನೆಯಲ್ಲಿ ಉತ್ತರ ತಗೋಬೇಕಾದ್ರೆ ಎಷ್ಟು ಸಮಯ ಬೇಕು? ಕೆಲಸ